ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗವೇಣಿ ರವಿಚಂದ್ರ ಗೌಡ. ಸೊ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಸಂಚಿಕೆಯಲ್ಲಿ ಈ ಕಡೆ ಭೂಮಿಯವರು ತನ್ನ ಹುಟ್ಟಿನ ರಹಸ್ಯವನ್ನು ತಿಳ್ಕೊಂಡಿರ್ತಾರೆ. ಮನೆಗೆ ಬಂದಾಕ್ಷಣ ತನ್ನ ಮನೆಯನ್ನ ತಾನು ನೋಡಿ ಬಾಲ್ಯದಲ್ಲಿ ಅಜಿತ್ ಅವ್ರ ಜೊತೆ ಆಟ ಆಡಿರುವಂತಹ ಕಹಿ ಘಟನೆಗಳನ್ನೆಲ್ಲ ನೆನಪು ಮಾಡ್ಕೊಂಡು ಅರೆಬರೆ ಪ್ರಜ್ಞಾಹೀನವಾಗಿ ಕೆಳಗಡೆ ಬಿದ್ದೋಗ್ತಾರೆ. ಈ ಒಂದು ಪರಿಸ್ಥಿತಿನ ನೋಡಿದಂತಹ ತನ್ನ ಗಂಡ ಅಜಿತ್ ಅವರು ಓಡ್ ಬಂದು ಭೂಮಿಯವ್ರನ್ನ ಎತ್ಕೊಂಡು ಹೇಗೆ ಸಮಾಧಾನ ಮಾಡಿ ಅವ್ರಿಗೆ ಎಚ್ಚರ ಬರೋ ಹಾಗೆ ಮಾಡ್ತಾರೆ. ಅದೇ ರೀತಿ AI ಜನರೇಟ್ ಮಾಡುವಂತಹ ಫೋಟೋಗ್ರಾಫರು ಜನರೇಟ್ ಮಾಡಿರುವಂತಹ ಫೋಟೋನ ಶ್ರವಣ್ ಅವ್ರಿಗೆ ಯಾಕೆ ಕಳ್ಸಿಲ್ಲ, ಮತ್ತೆ ಅಜಿತ್ ಅವ್ರ ಹತ್ರ ಶ್ರವಣ್ ಅವರು ಕೈ ಮುಗಿದು ಬೇಡ್ಕೊಂಡು ನನ್ನ ಮಗಳು ಫೋಟೋನ ತೋರ್ಸು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಫೋಟೋನ ನೋಡ್ತಾರೆ. ಇನ್ನು ಅಶ್ವಿನಿ ಫೋಟೋನ ನೋಡಿದಂತಹ ಶ್ರವಣ್ ಅವ್ರಿಗೆ ಯಾವ ರೀತಿ ಕೋಪ ಬರುತ್ತೆ, ಇದೆಲ್ಲ ನಿಜ ಅಂತ ಅನ್ಸುತ್ತೆ ಅನ್ನೋದನ್ನ ಈ ಒಂದು ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ನಿನ್ನ ಜೊತೆ ನನ್ನ ಕತೆ ಸಂಪೂರ್ಣ ಸಂಚಿಕೆಯನ್ನ ವಾಚ್ ಮಾಡಿ. ಸೊ ಅಜಿತ್ ಅವರು ಹೆಂಡತಿ ಭೂಮಿಯವ್ರನ್ನ ಈ ಕಡೆ ಲಚ್ಚಿಕೇತ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಲಚ್ಚಿ ಅವರು ಭೂಮಿಯವ್ರ ಕೈನ ಹಿಡ್ಕೊಂಡು ಚೆಕ್ ಮಾಡ್ಬಿಟ್ಟು, ಬ್ರೋ ಅದಕ್ಕೆ ಇಷ್ಟು ಸೂಕ್ಷ್ಮ ಅಂತ ಗೊತ್ತು ತಾನೇ ನಿನ್ಗೆ, ಅಲ್ಲೆಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಾಗಿತ್ತಾ ಅಂತಿದ್ದಾಗೆ ಅಜಿತ್ ಅವರು, ಕರ್ಕೊಂಡೋದಾಗೆಲ್ಲ ಚೆನ್ನಾಗಿ ಇದ್ಲು ಕಣೋ ಭೂಮಿ, ನನ್ ಮನೆ ಹತ್ರ ಕರ್ಕೊಂಡ್ಬಂದು ನನ್ ಯಾವ್ದೋ ಫೋನ್ ಬತ್ತು ಅಂತ ಹೇಳಿ ಅಟೆಂಡ್ ಮಾಡಿ ಬರ್ತೀನಿ, ಇಲ್ಲೇ ಇರು ಅಂತ ನಾನು ಭೂಮಿಗೆ ಹೇಳ್ದೆ. ನಾನು ಫೋನ್ ಕಾಲ್ ನ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಭೂಮಿ ಕೆಳಗಡೆ ಬಿದ್ದೋಗಿದ್ಲು. ಅಟ್ಲೀಸ್ಟ್ ಭೂಮಿ ಈಗ ಹೇಗಿದ್ದಾಳೆ ಅಂತನಾದ್ರೂ ಹೇಳು ಲಚ್ಚಿ ಅಂತಿದ್ದಾಗೇನೆ ಲಚ್ಚಿ ಅವರು ತನ್ನ ಅಣ್ಣನ್ಗೆ ಕಾಮ್ ಡೌನ್ ಅಣ್ಣ ಆಗಿಲ್ಲ, ಬಟ್ BP ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ತಪ್ಪಿ ಬಿದ್ದಿದ್ದಾರೆ ಅವರು. ಇಲ್ಲ ಲಚ್ಚಿ, ನನ್ ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ, ಇನ್ನೊಂದ್ಸರಿ ದೊಡ್ಡ ಹಾಸ್ಪಿಟ್ಲಿಗೆ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಭೂಮಿನ ತೋರ್ಸೋಣ ಅಂತ ಹೇಳ್ಬಿಟ್ಟು ಲಚ್ಚಿಕೇತ್ನ ಕೇಳಿದಾಗ ಲಚ್ಚಿಕೇತ್ ಅವರು USL MBBS ಮಾಡ್ದವ್ ನಾನು, ಸ್ವಲ್ಪ ನಂಬಿಕೆ ಇಡು ನನ್ ಮೇಲೆ. ಅವರು ಅದ್ ಹಾಗಲ್ಲ ಕಣೋ ಲಚ್ಚಿ ಅಂತಿದ್ದಾಗೆ ನಿನ್ನೆ ಲಚ್ಚಿ ಅವರು, ಅರ್ಥ ಆಗುತ್ತೆ ಅಣ್ಣ ನನ್ಗೆ, ಅದಕ್ಕೆ ಅವರು ಇನ್ ಸ್ವಲ್ಪ ಹೊತ್ತಲ್ಲೇ ಹುಷಾರಾಗ್ಬಿಡ್ತಾರೆ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಕಣ್ಣ ಮಿಟ್ಕಿಸಿ ಕಣ್ಣ ಬಿಡ್ತಾರೆ. ಇನ್ನು ಅದನ್ನ ನೋಡಿದಂತಹ ಸಂಗೀತ ಅವರು ಭೂಮಿ ಅಂತ ಹೇಳಿ ಭೂಮಿ ಪಕ್ಕ ಹೋಗಿ ಕೂತ್ಕೊಂಡು, ಅಜಿತ ಭೂಮಿ ಪ್ರಜ್ಞೆ ಬಂತು ಕಣೋ ಅಂತ ಹೇಳಿ ಭೂಮಿಯವ್ರನ್ನ ಎತ್ತ ಒಂದು ಪ್ರಯತ್ನದಲ್ಲಿ ಮೆತ್ತಿ ಎದಳಮ್ಮ ಅಂತ ಹೇಳಿ ಎತ್ತಿ ಕೂರಿಸ್ತಾರೆ ಭೂಮಿಯವ್ರನ್ನ ಸಂಗೀತ ಅವರು. ಅಜಿತ್ ಅವರು ಭೂಮಿಗೆ ದಿಂಬ್ನ ಹೊರಗೆ ಕೊಟ್ಬಿಟ್ಟು ಭೂಮಿಯವ್ರನ್ನ ಕೂರಿಸಿ ಗಾಬರಿಯಲ್ಲಿ ಭೂಮಿನ ನೋಡ್ತಾ ಇರ್ತಾರೆ. ಭೂಮಿಯವರು ಸಂಗೀತ ಅವ್ರನ್ನ, ಅತ್ತೆ ನನ್ಗೆ ಏನಾಯ್ತು ಅತ್ತೆ, ಕೂತಿರುವಂತಹ ಶ್ರವಣ್ ಅವರು BP ಜಾಸ್ತಿ ಆಗಿತ್ತಂತೆ ಅಮ್ಮ, ಅದಕ್ಕೆ ನೀನು ತಲೆ ತಿರುಗಿ ಬಿದ್ದಿದ್ಯಾ. ಅವರು 1000 ಸತಿ ಹೇಳ್ತೀನಿ ಭೂಮಿ ನಿನಗೆ ನಾನು ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡು ಅಂತ, ಮಾತನ್ನೇ ಕೇಳೋದಿಲ್ವಲ್ಲ ಭೂಮಿ ನೀನು, ನೋಡಿದ್ಯಾ ಇವಾಗ ಏನಾಯ್ತು ಅಂತ. ಅವರು ಮನೆಯವ್ರು ಎಲ್ರ ಬಗ್ಗೆನೂ ಯೋಚನೆ ಮಾಡ್ತೀಯಲ್ಲ ಭೂಮಿ, ಆದ್ರೆ ನಿನ್ ಬಗ್ಗೆನೂ ನೀನು ಸ್ವಲ್ಪ ಯೋಚನೆ ಮಾಡಮ್ಮ. ಅಜಿತ್ ಅವರು, ಭೂಮಿ ಏನಾಯ್ತು ಅಂತ ನಿನ್ಗೆ. ಭೂಮಿಯವರು, ಸಾಹೇಬ್ರೆ ನೀವು ಮನಸ್ವಿನಿ ಮತ್ತು ಶಾರದಾಂಬ ಅವ್ರು ಕಳೆದೋಗಿರೋ ಜಾಗದಿಂದ ನನ್ನನ್ನ ಕರ್ಕೊಂಡ್ ಬರ್ತಾ ಇದ್ರಲ್ಲ. ಇದಾಗಿ ಅಜಿತ್ ಅವರು ಹೌದು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ಅಲ್ಲಿ ನಾವಿಬ್ರು ಸ್ವಲ್ಪ ಹೊತ್ತು ನಿಂತು ಮಾತಾಡ್ತಾ ಇದ್ವಿ ಅತ್ತೆ, ಈಗ ನನ್ಗೆ ಏನೇನೋ ಯೋಚನೆ ಅತ್ತೆ, ಒಂದ್ ನಿಮಿಷನೂ ಕೂಡ ನನ್ ಕೈಯಲ್ಲಿ ನಿಂತ್ಕೊಳೋದಿಕ್ ಆಗ್ಲಿಲ್ಲ, ಉಸಿರು ಕಟ್ಟಾಗ ಆಯ್ತು, ನನ್ಗೆ ಎಲ್ಲ ಚಿಟ್ಟ ಹಿಡಿತಾ ಇತ್ತು. ಅಲ್ಲಿಂದ ಸಾಹೇಬ್ರು ನನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರು ಅತ್ತೆ. ಭೂಮಿಯ ಈ ಒಂದು ಮಾತು ಮನೆಯವ್ರಿಗೆ ಎಲ್ರಿಗೂ ಸಹ ಶಾಕ್ ನ ಉಂಟು ಮಾಡುತ್ತೆ. ಅಜಿತ್ ಅವರು ಲಚ್ಚಿ ಮುಖನ ನೋಡ್ತಾರೆ. ಅಲ್ಲೇ ಇರುವಂತಹ ಶ್ರವಣ್ ಅವರು ಸ್ವಲ್ಪ ಗಾಬರಿಗೆ ಒಳಗಾಗ್ತಾರೆ. ಇನ್ನು ಭೂಮಿಯವರು, ಸಾಹೇಬ್ರೆ ನಾನ್ ಹೇಳಿದ್ನಲ್ಲ ಮನಸ್ವಿನಿ ಅವರು ಮತ್ತೆ ಅವರು ಚಿಕ್ಕ ಪಾಪು ಆಗಿದ್ದಾಗ ಹಾಗೆ ಕಾಣಿಸ್ತಾ ಇದ್ರು ನನಗೆ. ಅತ್ತೆ ಅವರಿಬ್ರು ನನ್ನ ಕಡೆಗೆ ಕೈ ತೋರಿಸ್ಬಿಟ್ಟು ಬಾ ಕರಿತಾ ಇದ್ರು. ನಾನು ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನಂಗೆ ತುಂಬಾ ತಲೆ ಸುತ್ತ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಅನ್ನೋದು ನನ್ಗೆ ನೆನಪಿಲ್ಲ. ಈ ಎಲ್ಲಾ ಮಾತಿಗೆ ಮನೆಯವರು ಶಾಕ್ ಆಗ್ತಾರೆ. ಸಂಗೀತ ಅವರು, ಅದೆಲ್ಲ ಸರಿ ನಮ್ಮ, ಆದ್ರೆ ನಮ್ ಚಿಕ್ಕ ವಯಸ್ಸಿನ ಮನಸ್ವಿನಿ ಮತ್ತೆ ಅಜಿತ ಪುಟ್ ಮನಸ್ವಿನಿ ನಿನ್ನ ಹತ್ರಕ್ಕೆ ಯಾಕೆ ಬಂದ್ರು ಅಂತ. ಭೂಮಿಯವರು ತಡಬಡಿಸ್ಕೊಂಡು ಅದು ಅಂತಿರೋ ಅಷ್ಟರಲ್ಲೇ ಈ ಕಡೆ ಅಸಲಿ ಮುಖನ ತೋರಿಸುವಂತಹ ದೇವಯಾನಿಯವರು, ಸಂಗೀತ, ಬಹುಶಃ ನಾವು ಮನೆಯಲ್ಲಿ ಯಾವಾಗ್ಲೂ ಅಜಿತ್ ಮತ್ತೆ ಪುಟ್ ಮನಸ್ವಿನಿ ಬಗ್ಗೆ, ಶಾರದಾ ಅಕ್ಕನ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಅವಳಿಗೆ ಚೆನ್ನಾಗಿ ಕೂತಿರ್ಬೋದು. ಅಲ್ಲದೆ ಇವತ್ತು ನಮ್ಮ ಮನಸ್ವಿನಿ ಹುಟ್ಟುದಬ್ಬ ಬರ್ತಡೆ ಬೇರೆ, ಮತ್ತೆ ಅದಷ್ಟಲ್ಲೆಲ್ಲ ಇವತ್ತೇ ಅಲ್ವಾ ನಮ್ ಶಾರದಕ್ಕ ಮತ್ತೆ ಮನಸ್ವಿನಿ ಕಳ್ದೋಗಿದ್ದೀನ, ಅದೆಲ್ಲ ಅವಳ ತಲೆಯಲ್ಲಿ ಬಂದು ಬಹುಶಃ ಅದು ತುಂಬಾ ಪ್ರೆಷರ್ ಅಂತ ಅನ್ಸಿ ಸುತ್ತ ಬಂದು ಬಿದ್ದಿರ್ಬೇಕು. ಪುಟಿ ಇದಾಗಿ ಭೂಮಿಯವ್ರಿಗೆ ಏನು ಗೊಂದಲಗಳ ಮಧ್ಯೆ ನಿನ್ನೆ ಅದ್ ಹಾಗಿದ್ರು ಆಗಿರ್ಬೋದು ದೇವಯಾನಿ ಅಮ್ಮ ಹೇಳ್ತಾರೆ. ಇನ್ನು ಆ ಟಾಪಿಕ್ ನ ಅಲ್ಲೇ ಮುಗಿಸುವಂತಹ ಪ್ರಯತ್ನ ದೇವಯಾನಿ ಮಾಡ್ತಾರೆ. ಅಷ್ಟರಲ್ಲಿ ಲಚ್ಚಿ ಅವರು, ಹಾ ಸರಿ, ಈ ಟಾಪಿಕ್ ನ ಇಲ್ಲೇ ಬಿಟ್ರೆ ಸಾಕು, ಇನ್ನು ಟ್ರಸ್ಟ್ ಆಗಿದೆ, ಸೊ ನಾವೆಲ್ರೂ ರೂಮ್ ಇಂದ ಆಚೆಗಡೆ ಹೋಗೋಣ, ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಲಿ, ವಿಲ್ ಬಿ ಬೆಟರ್.
ಹೇಳ್ಬಿಟ್ಟು ಸಂಗೀತ ಅವ್ರನ್ನ ಬಾಮ್ಮ ಅಂತ ಲಚ್ಚಿ ಅವ್ರು ಕರೀತಾರೆ. ಇನ್ನು ಸತ್ಯ ಅವರು ಅಲ್ಲಿಂದ ಹೋಗ್ತಾರೆ. ಸತ್ಯ ಅವರಿಂದಾನೇ ಕೂಡ ಶ್ರವಣ್ ಅವರು ಕೂಡ ಹೋಗ್ತಾರೆ. ಇನ್ನು ಸಂಗೀತ ಅವರು ಹುಷಾರಮ್ಮ ಭೂಮಿ ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳಿ ಭೂಮಿ ಅವ್ರನ್ನ ಸಂಗೀತ ಅವರು ಬೆಡ್ ಮೇಲೆ ಮಲಗಿಸ್ಬಿಟ್ಟು ರಗ್ನ ಒಜ್ಬಿಟ್ಟು ಅಲ್ಲಿಂದ ಲಚ್ಚಿ ಜೊತೆ ಹೋಗ್ತಾರೆ. ಅಜಿತ್ ಅವರು ಭೂಮಿ ಮಲಗೋದನ್ನ ನೋಡ್ಕೊಂಡು ಈ ಕಡೆ ಹೊರಗಡೆ ಬರ್ತಾರೆ. ಹಾಲ್ ನಲ್ಲಿ ಎಲ್ರು ಬಂದ್ ಕೂತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಶ್ರವಣ್ ಅವ್ರಿಗೆ ತನ್ನ ಮಗಳು ಮನಸ್ವಿನಿ ಫೋಟೋ ನೋಡ್ಬೇಕು ಅನ್ನೋ ಹಂಬಲ ಜಾಸ್ತಿ ಆಗಿರುತ್ತೆ. ಅಜಿತಾ, ನನ್ನ ಮಗಳು ಮನಸ್ವಿನಿ ಫೋಟೋನ AI ಕ್ರಿಯೇಟ್ ಮಾಡೋರ ಕೈಯಲ್ಲಿ ನೀನು ಕಳಿಸ್ಬೇಡ ಅಂತ ಹೇಳ್ದಂತೆ. ಓ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಮಾವ ಅದು ಇದಾಗೆ ಈ ಕಡೆ ಶ್ರವಣ್ ಅವರು ತುಂಬಾ ಖುಷಿಯಲ್ಲಿ ಇವತ್ತು ನೀನೇ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಜಿತಾ? ನೀನ್ ಸರ್ಪ್ರೈಸ್ ಕೊಡೋವರೆಗೂ ತರ್ಕೊಳ್ಳೋಂತಹ ಶಕ್ತಿ ನನ್ಗಿಲ್ಲ ಕಣೋ. ಕೈಲಿ ಹಿಡ್ಕೊಂಡು ಕೂತಿದ್ದೀನಿ ನೋಡು, ಆ ಫೋಟೋನ ತೋರ್ಸು. ಅಜಿತ್ ಅವರು ಈ ಅಶ್ವಿನಿ ಫೋಟೋನ ತೋರ್ಸೋದು ಹೇಗೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ಕೊಂಡು ಮಾವ ಅದು ಹಾಗೆ ಈ ಕಡೆ ತುಂಬಾ ಭಾವುಕರಾದಂತಹ ಶ್ರವಣ್ ಅವರು ಅಜಿತಾ ತುಂಬಾ ಸತಾಯಿಸ್ಬೇಡ ಕಣೋ ಅಂತ ತನ್ನ ಎರಡು ಕೈನ ಮುಗಿದು ಅರ್ಥ ಮಾಡ್ಕೊಳ್ಳೋ ನನ್ನ ಕೈಯಲ್ಲಿ ತಡ್ಕೊಳೋ ಶಕ್ತಿ ಇಲ್ಲ, ಫೋಟೋ ತೋರ್ಸೋ. ಅಜಿತ್ ಅವರು ಮಾವ ಅನ್ನೋ ಅಷ್ಟರಲ್ಲಿ ಈ ಕಡೆ ಸಂಗೀತ ಅವರು ಅಜಿತಾ ಶ್ರವಣ ಹೇಳ್ದಾಗಿಂದ ನಮ್ಮ ಮನಸ್ಸಿನ ಫೋಟೋ ನೋಡ್ಬೇಕು ಅಂತ ಎಲ್ರಿಗೂ ಸಹ ಆಸೆ ಆಗ್ತಾ ಇದೆ ಕಣೋ, ಬೇಗ ತೋರ್ಸೋ ಅಂತಿದ್ದಾಗೆ ಅಜಿತ್ ಅವ್ರಿಗೆ ಯಾವ ಮಾತುಗಳನ್ನು ಆಡುವಂತಹ ಅವಕಾಶ ಸಿಗೋದಿಲ್ಲ. ಸೊ ಹಾಗಾಗಿ ತನ್ನ ತಲೆ ಮೇಲೆ ಪ್ರೆಷರ್ ಕೈನ ಇಟ್ಕೊಂಡು ಒಂದು ಯೋಚನೆ ಮಾಡಿ ತನ್ನ ಜೇಬಲ್ಲಿರುವಂತಹ ಫೋನ್ ನ ತಕ್ಕೊಂಡು ವ್ಯೂ ಮಾಡಿ ತನ್ನ ಮಾವ ಶ್ರವಣ್ ಅವ್ರ ಕೈಗೆ ಕೊಡ್ತಾರೆ. ಶ್ರವಣ್ ಅವರು ಅಲ್ಲ ಕಣೋ ಅಜಿತಾ, ಇವಳ ನನ್ನ ಮಗಳು ಅಂತಿದ್ದಾಗೇನೆ ಅಜ್ಜಿ ಅವರು ಎಲ್ಲ ಕುಡಿಲಿ ಅಂತ ಕೇಳ್ತಾರೆ. ಸಂಗೀತ ಅವರು ಸಹ ಎಲ್ಲ ಕುಡಿಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸಂಗೀತ ಅವರು ಫೋನ್ ನ ಇಸ್ಕೊಂಡು ಒಂದು ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಇವ್ರು ಶಾಕ್ ಆಗಿದ್ದನ್ನು ನೋಡಿದಂತಹ ಲಚ್ಚಿ ಅವರು ಫೋನ್ ನ ಇಸ್ಕೊಂಡು ನೋಡಿ ಹೋಗ್ತಾರೆ. ಯಾಕೆ ಅಂತಂದ್ರೆ ಆ ಫೋನ್ ನಲ್ಲಿ ರುಚಿತಾರಾಮ್ ಫೋಟೋ ಇರುತ್ತೆ. ಲಚ್ಚಿ ಅವರು ಸದ್ಯ ಪುಣ್ಯ ರುಚಿತಾರಾಮ್ ಫೋಟೋನ ಕಳಿಸಿದ್ದಾರೆ, ಐಶ್ವರ್ಯ ರೈ ಫೋಟೋ ಅಲ್ಲ ಅಂತ ಹೇಳ್ತಿದ್ದಾಗೆ ಶ್ರವಣ್ ಅವರು ಕೆಳಗಡೆ ಕೂತ್ಕೋತಾರೆ. ಇನ್ನು ಗಾಬರಿಯಲ್ಲಿ ಕೂತ್ಕೊಂಡಂತಹ ಶ್ರವಣ್ ನ ನೋಡಿ ಈ ಕಡೆ ಅಜಿತ್ ಅವರು ಹೋಗಿ ತನ್ನ ಮಾವನ್ ಪಕ್ಕ ಕೂತ್ಕೊಂಡು ನೋಡಿ ಮಾವ, ಇದಕ್ಕೆ ನಾನು ಆ AI ಕ್ರಿಯೇಟ್ ಮಾಡುವಂತಹ ಫೋಟೋಗ್ರಾಫರ್ಗೆ ನಿಮ್ ನಂಬರ್ಗೆ ಫೋಟೋ ಕಳಿಸೋದು ಬೇಡ ಅಂತ ನಾನು ಹೇಳಿದ್ದು. ಟೆಕ್ನಾಲಜಿ ಡೆವಲಪ್ ಆದ್ರೂ ನಾನು 100% ಅದ್ರ ಮೇಲೆ ನಾವು ನೋಟಿಫಿಕೇಶನ್ ಆಗೋದಿಲ್ಲ ಮಾವ, ಅದಕ್ಕೆ ಇದೇ ಎಕ್ಸಾಂಪಲ್. ಶ್ರವಣ್ ಅವರು ತುಂಬಾ ಗಾಬರಿಯಲ್ಲಿ ಹೌದು ಕಣೋ, ಅದ್ ನನ್ಗೂ ಗೊತ್ತು, ಆದ್ರೆ ಎಲ್ರು ಹೇಳ್ತಾರಲ್ಲ 70% ಆದ್ರೂ ಮ್ಯಾಚ್ ಆಗುತ್ತೆ ಅಂತ. ನೋಡಿದ್ರೆ ಅವರು ನನಗೂ ಹೀಗೆ ಅನ್ನಿಸ್ತು ಮಾವ, ಆದ್ರೆ ಆ ಫೋಟೋ ನೋಡಿದ್ಮೇಲೆ ನೀವು ಮನಸ್ವಿನಿ ಹುಡ್ಕುವಂತಹ ಹೋಪ್ನ ಕಳ್ಕೊಬಾರ್ದು ಅಂತ ಆ ಫೋಟೋಗ್ರಾಫರ್ಗೆ ಫೋಟೋನ ಕಳ್ಸೋದ್ ಬೇಡ ಅಂತ ಹೇಳ್ದೆ. ಹೇಳಿ ಸಾರಿ ಮಾವ, ನಿಮ್ ಫೀಲಿಂಗ್ಸ್ಗೆ ನಾನೇನಾದ್ರೂ ಹರ್ಟ್ ಮಾಡಿದ್ರೆ ಅಂತ ಅಜಿತ್ ಅವರು ಶ್ರವಣ್ಗೆ ಹೇಳ್ತಾರೆ. ಶ್ರವಣ್ ಅವರು ಬಿಡಪ್ಪ ಅಜಿತ್, ನೀನ್ ಯಾಕೆ ಸಾರಿ ಕೇಳ್ತಿ ಅಂತ ತನ್ನ ಅಳಲ್ನ ತೋಡ್ಕೊಂಡು ತನ್ನ ಅಳಿಯನ್ಗೆ ಹೇಳ್ತಾರೆ. ಹಣೆ ಬರೆ ಸರಿ ಇಲ್ಲ ಅಷ್ಟೇ, ಅಟ್ಲೀಸ್ಟ್ ನನ್ನ ಮನಸ್ಸಿನ ಫೋಟೋ ಆದ್ರೂ ಸಿಕ್ಕಿದಿದ್ರೆ ಮನಸ್ವಿನಿನ ಹುಡುಕ್ಬೋದಿತ್ತು ಅಂತ ನಾನು ಅನ್ಕೊಂಡೆ, ಆದ್ರೆ ಅದು ಆಗ್ಲಿಲ್ಲ. ಶಾರದಾ ಇನ್ನೇನ್ ಸಿಕ್ಕೇ ಬಿಟ್ಲು ಅಂತ ನಾನು ಅನ್ಕೊಂಡೆ, ಆದ್ರೆ ಅವಳು ಕೂಡ ಸಿಗ್ಲಿಲ್ಲ. ಇದೆಲ್ಲ ನನ್ ಜೀವನದಲ್ಲೇ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಲಚ್ಚಿ ಅವರು ಮಾವ, ನೀವು ಟೆನ್ಷನ್ ಮಾಡ್ಕೊಂಡು ಭಾವುಕರಾಗಬೇಡಿ, ಮನಸ್ವಿನಿ ಫೋಟೋನ ಬೇರೆ ಇನ್ಯಾರಿಗಾದ್ರೂ AI ಜನರೇಟ್ ಮಾಡೋರ್ಗೆ ಕೊಟ್ಟು ಜನರೇಟ್ ಮಾಡ್ಸೋಣ, ಅಥವಾ ಬೇರೆ ಇನ್ನೊಂದು ಯಾವ್ದಾದ್ರು ಫೋಟೋನ ಮ್ಯಾಚ್ ಮಾಡೋದಕ್ಕೆ ಕೊಡೋಣ. ಅಲ್ಲೇ ಕೂತಿರುವಂತಹ ದೇವಯಾನಿಯವ್ರಿಗೆ ಸತ್ಯ ಭೂಮಿನೇ ಅಂತ ಗೊತ್ತಿರುತ್ತೆ ಮನಸ್ವಿನಿ, ಆದ್ರೆ ಆ ಸತ್ಯನ ಮುಚ್ಚಾಕುವಂತ ಪ್ರಯತ್ನ ಎಲ್ಲಾ ಕಡೆ ಅವ್ರು ಮಾಡ್ತಾ ಇರ್ತಾರೆ. ಇನ್ನು ಶ್ರವಣ್ ಅವರು ಈ ಪರಿಸ್ಥಿತಿನ ನೋಡಿದಂತಹ ದೇವಯಾನಿ ಅವರು ಹೌದು ಬಾವ, ನೀವು ಸುಮ್ನೆ ಕೊರಗಬೇಡಿ, ಇನ್ನು ನಮ್ ಭೂಮಿ ಯಾರನ್ನೋ ನೋಡಿ ಶಾರದಕ್ಕ ಅಂತ ಅನ್ಕೊಂಡಿರ್ಬೋದು, ನೀವು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮನಸ್ಸಿಗೆ ಹಚ್ಕೊಳೋದಿಕ್ ಹೋಗ್ಬೇಡಿ ಬಾಬಾ, ನಾವೆಲ್ಲರೂ ಸೇರ್ಕೊಂಡು ಶಾರದಕ್ಕನ್ನ ಹುಡ್ಕುವಂತಹ ಪ್ರಯತ್ನ ಮಾಡ್ತಾನೆ ಇರೋಣ. ಇನ್ನು ಸಂಗೀತ ಅವರು ಅಲ್ಲ ಕಣೋ ಅಜಿತಾ, ಆ ಫೋಟೋದಲ್ಲಿ ಇರೋಳು ನಮ್ ಮನಸ್ವಿನಿ ತರ ಇಲ್ಲ ಅಲ್ವಾ? ಶ್ರವಣ್ ಅವರು ಸಂಗೀತದ ಮಾತಿಗೆ ಇಲ್ಲ ಅಕ್ಕ, ಹಾಗೆಲ್ಲ ನೋಡಿದ್ರೆ ನಮ್ ಭೂಮಿನೇ ಎಷ್ಟೋ ವಾಸಿ, ಅದಕ್ಕೆ ಶಾರದನಷ್ಟು ಹೋಲ್ದೇ ಇದ್ರು ಗುಣದಲ್ಲಿ ಎಲ್ಲಾ ವಿಷಯದಲ್ಲೂ ಅವಳು ಹೋಲ್ತಾಳೆ ಅನ್ನೋ ಒಂದು ಮಾತು ಈ ಕಡೆ ದೇವಯಾನಿಗೆ ತುಂಬಾ ಆಘಾತನ ಉಂಟು ಮಾಡುತ್ತೆ. ಮರ್ಸ್ಬೇಕು ಅಂತ ಯೋಚನೆ ಮಾಡಿದಂತಹ ದೇವಯಾನಿ ಅವರು ಏನ್ ಹೇಳ್ತಾ ಇದ್ದೀರಾ ಬಾಬಾ, ನೀವು ಯಾರಿಗೂ ಆ ರೀತಿ ಅನ್ನಿಸ್ತಾ ಇಲ್ಲಪ್ಪ, ನೀವು ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ದೀರಾ, ನೀವು ಕನ್ಫ್ಯೂಸ್ ಆಗಿದ್ದೀರಾ, ಮಾಡ್ಬೇಡಿ ಬಾಬಾ, ಹುಡ್ಕೋಣ ಸಿಗ್ತಾರೆ ಟೆನ್ಷನ್ ಮಾಡ್ಕೊಂಡು ಅವರು ಕೂತಿರ್ತಾರೆ. ಇನ್ನು ಅಲ್ಲೇ ಕೂತ್ಕೊಂಡು ಎಲ್ಲಾನು ಅಬ್ಸರ್ವ್ ಮಾಡ್ತಾರಂತಹ ಅಜಿತ್ ಅವರು ಇವನು ಯೋಚನೆ ಮಾಡ್ತಾ ಇರ್ತಾರೆ. ಲಚ್ಚಿ ಅವರು ಎದ್ದು ಮೇಲ್ಗಡೆ ಹೋಗ್ತಾರೆ. ಇನ್ನು ದೇವಯಾನಿ ಅವರು ಮನಸ್ಸಲ್ಲಿ ಈ ಫೋಟೋನ ಕಳ್ಸೋದ್ರ ಹಿಂದೆ ಅಶ್ವಿನಿಗೆ ಏನಾದ್ರು ಕೈವಾಡ ಇರ್ಬೋದು ಅಂತ ಅನ್ಸುತ್ತೆ. ಯೋಚನೆ ಮಾಡ್ಕೊಂಡು ಮೊಬೈಲ್ ನ ನೋಡ್ಕೊಂಡು ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು, ತಕ್ಷಣ ಲೊಕೇಶನ್ ಕಳಿಸ್ತೀನಿ, ಒಂದು ಲೊಕೇಶನ್ ನ ಫಿಕ್ಸ್ ಮಾಡಿ ಈ ಕಡೆ ಅಶ್ವಿನಿಗೆ ಕುತ್ತಲೆ ನೆನೆ ಯಾರಿಗೂ ಅನುಮಾನ ಬರ್ದಿರೋ ತರ ಮೆಸೇಜ್ ಟೈಪ್ ಮಾಡಿ ಸೆಂಡ್ ಮಾಡ್ತಾರೆ ದೇವಯಾನಿ ಅವರು. ಇನ್ನು ಈ ಕಡೆ ದೇವಯಾನಿ ಅವರು ಫುಲ್ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ರೆಡಿಯಾಗಿ ಫ್ರೀ ಹೇರ್ಸ್ ನ ಬಿಟ್ಕೊಂಡು ಫುಲ್ ಕಡಕ್ ಆದಂತಹ ಲುಕ್ ಅಲ್ಲಿ ರೆಡಿಯಾಗಿ ಒಂದು ಹೋಟೆಲ್ಗೆ ಹೋಗ್ತಾರೆ ಅಶ್ವಿನಿ ಅವ್ರನ್ನ ಮೀಟ್ ಮಾಡೋದಿಕ್ಕೆ ಅಂತ ಹೇಳಿ. ಕೂತ್ಕೊಂಡು ಜ್ಯೂಸ್ ಕುಡಿತಾರಂತಹ ಅಶ್ವಿನಿ ಅವರು ಈ ಖಡಕ್ ಆಗಿ ಬರ್ತಾ ಇರುವಂತಹ ಲೇಡಿ ದೇವಯಾನಿ ಲುಕ್ ನ ನೋಡಿ ಶಾಕ್ ಆಗಿ
ಜ್ಯೂಸ್ ಕುಡಿಯೋದನ್ನ ಸ್ಟಾಪ್ ಮಾಡ್ಬಿಟ್ಟು ಅವರನ್ನೇ ಬಿಟ್ಕಣ್ಣ ಬಿಟ್ಟ ಹಾಗೆ ನೋಡ್ತಾ ಇರ್ತಾರೆ. ದೇವಯಾನಿ ಲುಕ್ ನ ನೋಡ್ಬಿಟ್ಟು ಎದ್ದು ನಿಂತ್ಕೊಂಡು ಸ್ಟೈಲ್ ಆಗಿ ಅಶ್ವಿನಿ ಅವರು ವಾ ಅಂತ ಮಾಡಿ ಸಿಂಬಲ್ ನ ತೋರಿಸ್ತಾರೆ. ದೇವಯಾನಿ ಹೋಗಿ ಅಶ್ವಿನಿ ಮುಂದೆ ನಿಂತ್ಕೊಂಡಾಗ ದೇವಯಾನಿ ಅವ್ರನ್ನ ನೋಡಿ ಈ ಕಡೆ ಅಶ್ವಿನಿ ಅವರು ವಾರೆವಾ ಲುಕಿಂಗ್ ಇಸ್ ಸೋ ಹ್ಯಾಂಡ್ಸಮ್ ಮ್ಯಾಮ್, ಇದೆಲ್ಲ ಹೇಗ್ ಸಾಧ್ಯ ಅಂತ ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ, ಐ ರಿಯಲಿ ಅಪ್ರಿಶಿಯೇಟ್ ಯು ಬ್ಯೂಟಿ ಹೇಳ್ಬಿಟ್ಟು ಸ್ಮೈಲ್ ಕೊಟ್ಬಿಟ್ಟು ತುಂಬಾ ಟೆನ್ಷನ್ ಅಲ್ಲಿ ಅದೆಲ್ಲ ಸರಿ ನಲ್ಲಿ ಏನ್ ನಡೀತಾ ಇದೆ ಏನ್ ಹೇಳ್ತಾ ಇದ್ದಾರೆ ಅಂತ ದೇವಯಾನಿ ಕೇಳಿದ ತಕ್ಷಣ ದೇವಯಾನಿ ಅವರು ವೇಟ್ ಇದೆಲ್ಲ ಅವಸರ ಮಾಡಿದ್ರೆ ಹೇಗೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಕೇಶನ್. ನಿನ್ ಪ್ರಶ್ನೆಗೆ ಉತ್ತರ ನೀನ್ ಅನ್ಕೊಂಡಾಗೆ ಮೊಬೈಲ್ ಗೆ AI ಫೋಟೋ ಜನರೇಟ್ ಆಗಿದೆ ಹೇಳ್ತಿದ್ದಾಗೇನೆ ಅಶ್ವಿನಿ ಫುಲ್ ಖುಷಿಗೆ ಒಳಗಾಗ್ತಾರೆ. ನನ್ ಫೋಟೋನ ಕಳ್ಸಿರ್ಬೇಕು AI ಕ್ರಿಯೇಟ್ ಮಾಡೋ ಜನರೇಟರ್ ಅಂತ. ಇನ್ನು ದೇವಯಾನಿ ಅವರು ಚೆನ್ನಾಗಿದ್ದಾಳೆ ಇದಾಗೆ ಅಶ್ವಿನಿ ಶಾಕ್ ಆಗಿ ದೇವಯಾನಿ ಮುಖನ ನೋಡ್ತಾರೆ. ದೇವಯಾನಿ ಅವರು ಆಕ್ಚುಲಿ ನೀನು ಕೂಡ ಹೀರೋಯಿನ್ ಇದೆಯಾ, ಫೋಟೋನ ಯಾಕೆ ಕಳಿಸಬಾರ್ದಾಗಿತ್ತು ಅಂತ ದೇವಯಾನಿ ಕೇಳಿದ ತಕ್ಷಣ ಈ ಕಡೆ ಅಶ್ವಿನಿ ಶಾಕ್ ಗೆ ಒಳಗಾಗಿ ದೇವಯಾನಿ ಮುಖನ ಗಾಬರಿಯಲ್ಲಿ ನೋಡ್ತಾರೆ. ಇನ್ನು ದೇವಯಾನಿ ಅವರು ಏನೋ ಒಳ್ಳೆ ಪ್ಲಾನ್ ಮಾಡ್ತೀಯಾ ಅಂತ ಅನ್ಕೊಂಡ್ರೆ ನೀನ್ ಮಾಡಿರೋ ಯಾವ ಪ್ಲಾನ್ ಉಪಯೋಗ ಆಗ್ಲಿಲ್ಲ. ಹಾಕಾದಂತ ದೇವಯಾನಿ ಮಾತಿಗೆ ಅಶ್ವಿನಿ ಅವರು ಫೋಟೋ ಕಳ್ಸೋನ್ಗೆ ಜೀವ ಬೆದರಿಕೆ ಹಾಕಿ ನನ್ ಫೋಟೋನೇ ಕಳಿಸು ಅಂತ ನಾನು ಹೇಳಿದ್ದೆ. ಕಮ್ಮಿ ಏನಾದ್ರೂ ಆದ್ರೆ ಆ ಅಜಿತ್ ಅದನ್ನ ಕಂಡಿಡಿಬಾರ್ದು ಅಂತ ಹೇಳಿ AI ಜನರೇಟ್ ಮಾಡೋನ್ನ ನಾನು ಫಾರಿನ್ಗೂ ಕೂಡ ಕಳಿಸಿದ್ದೆ. ಆದ್ರೂ ಕೂಡ ಅವ್ನ್ ಇಂತ ಕೆಲ್ಸ ಮಾಡ್ಬಿಟ್ಟ. ನಾನ್ ಕಷ್ಟಪಟ್ಟಿದ್ದೆಲ್ಲ ಹಾಳಾಗೋಯ್ತು, ಎಲ್ಲ ಪಾಲಾಗೋಯ್ತು, ಶಿಟ್ ಅಂತ ಟೆನ್ಷನ್ ಅಲ್ಲಿ ಇರೋದನ್ನ ನೋಡಿ ಈ ಕಡೆ ದೇವಯಾನಿ ಫುಲ್ ಖುಷಿಗೆ ಒಳಗಾಗ್ತಾರೆ. ನಗ್ನಗ್ತಾ ಖುಷಿಯಲ್ಲಿ ಮನಸಲ್ಲೇ ದೇವಯಾನಿ ಅವರು ಮಣ್ಪಾಲಾಗಿದ್ದು ಒಳ್ಳೇದೇ ಆಯ್ತು ಅಂತ ಏನಾದ್ರೂ ಆಗಿದ್ದಿದ್ರೆ ಆಸ್ತಿ ಎಲ್ಲ ಈ ಅಶ್ವಿನಿ ಕೈಗೆ ಸೇರ್ತಿತ್ತು. ಮನಸಲ್ಲೇ ಸಮಾಧಾನ ಮಾಡ್ಕೊಂಡು ಈಗ ಏನ್ ಮಾಡ್ತೀಯ ಮನಸ್ವಿನಿ ಅಲ್ಲ ಅಶ್ವಿನಿ, ರೊಚ್ಚಿಗೆದ್ದಂತಹ ಅಶ್ವಿನಿ ಅವರು ಆ ದೇವ್ರ ಸನ್ನಿಧಿ ಮನೆಗೆ ನಾನು ಸೊಸೆಯಾಗಿ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಇನ್ನು ದೇವಯಾನಿ ಅವರು ಐ ಮೀನ್ ಇದು ಒಂದಾರಿನೂ ಮುಚ್ಚೋಯ್ತಲ್ಲ ಅಶ್ವಿನಿ, ಕೂಲ್ ಆಗಿ ಈ ಕಡೆ ಅಶ್ವಿನಿ ಅವರು ನಕ್ಕೊಂಡು ಜಸ್ಟ್ ವೇಟ್ ಅಂಡ್ ವಾಚ್ ಹೇಳಿ ಅಲ್ಲೇ ಕುತ್ಕೊಂಡು ತಾನು ತಗೊಂಡಿರೋ ಜ್ಯೂಸ್ ನ ಇಡ್ಕೊಂಡು ಮಾಡ್ತಾ ಇರ್ತಾರೆ. ಇನ್ನು ಅಶ್ವಿನಿ ಎದುರುಗಡೆನೆ ಹೋಗಿ ಕುತ್ಕೊಂಡಂತಹ ದೇವಯಾನಿ ಅವರು ಲುಕ್ ಅಶ್ವಿನಿ ರಿಸ್ಕ್ ತಗೋಬೇಡ, ಇಬ್ಬಿಬ್ರು ಪೊಲೀಸ್ ಆಫೀಸರ್ ಇರೋ ಮನೆ, ಅಶ್ವಿನಿ ಅವರು ಇದ್ರೆ ನಾನು ನನ್ನ ಡ್ರೀಮ್ಸ್ ನ ಬಿಟ್ಬಿಡ್ಲಾ. ದೇವಯಾನಿ ಅವರು ಅಶ್ವಿನಿ ಅವತ್ತು ನಾನು ನಮ್ಮ ಮನೆಗೆ ಮನಸ್ವಿನಿಯಾಗಿ ಆಕ್ಟ್ ಮಾಡು ಅಂತ ಹೇಳಿ ನಿನ್ನನ್ನ ಕರೆಸಿದ್ದೆ ನಾನು. ಇನ್ನು ಈಗ ನಾನೇ ಹೇಳ್ತಾ ಇದ್ದೀನಿ ನೀನು ನಮ್ಮ ಮನೆಗೆ ಬರೋದ್ ಬೇಡ ಅಂತ ಹೇಳ್ತಿದ್ದಾಗೇನೆ ಅಶ್ವಿನಿ ಶಾಕ್ ಆಗ್ತಾರೆ. ಇನ್ನು ದೇವಯಾನಿ ಅವರು ನೀನ್ ಇಲ್ಲಿವರೆಗೂ ಮಾಡಿರೋದನ್ನೇ ಆ ಒಂದು ಆಕ್ಟ್ ಗೆ ಎಷ್ಟು ಫೀಸ್ ಬೇಕು ಹೇಳು ಬಿಡ್ತೀನಿ ಅಂತಿದ್ದಾಗೆ ಅಶ್ವಿನಿ ಸಿಟ್ ಮಾಡ್ಕೊಂಡು ಬೆಳ್ನ ಮುಂದೆ ಮಾಡಿ ತೋರಿಸಿ ದೇವಯಾನಿಗೆ ಫೀಸ್ ಇಸ್ಕೊಳೋದಕ್ಕೆ ನಾನೇನು ಆರ್ಟಿಸ್ಟ್ ಅಲ್ಲ, ಪ್ರೊಡ್ಯೂಸರ್ ಕೂಡ ಅಲ್ಲ, ಇವೇನಾದ್ರೂ ನನ್ನ ದಾರಿಗೆ ಅಡ್ಡ ಬಂದ್ರೆ ನನ್ನ ಮನಸ್ವಿನಿಯಾಗಿ ಆಕ್ಟ್ ಮಾಡೋದಿಕ್ಕೆ ಕರ್ಸಿರೋದು ಈ ಮನೆಗೆ ನೀವೇ ಅಂತ ಎಲ್ರ ಮುಂದೆ ಹೇಳ್ಬೇಕಾಗತ್ತೆ ಹೇಳಿ ದೇವಯಾನಿಗೆ ಅಶ್ವಿನಿ ತಿರುಗೇಟ್ನ ಕೊಟ್ಟಾಗ ದೇವಯಾನಿ ಏನೋ ಮಾತಾಡದೆ ಸುಮ್ನೆ ಕೂತ್ಕೋತಾರೆ. ಇನ್ನು ದೇವಯಾನಿ ಅವರು ಏನ್ ಎದುರಿಸ್ತಾ ಇದೀಯಾ, ಅಶ್ವಿನಿ ಅವರು ಎದುರಿಸ್ತಾ ಇಲ್ಲ ಮೇಡಮ್, ಎಚ್ಚರಿಸ್ತಾ ಇದೀನಿ ಅಂತ ಅನ್ಕೊಳ್ಳಿ. ಅಶ್ವಿನಿ ಅವರು ನಾನು ಆ ಮನೆಗೆ ಮನಸ್ವಿನಿಯಾಗಿ ಬರೋದನ್ನ ನೀವು ಸೈಲೆಂಟ್ ಆಗಿ ನೋಡ್ಬೇಕು ಇರ್ಬೇಕು ಅಷ್ಟೇ. ದೇವಯಾನಿ ಅವರು ಅಶ್ವಿನಿನ ನೋಡಿ ಮಾಡ್ತೀನಿ ದಾಟಿನೇ ಬದಲಾಗಿದೆ, ಅಶ್ವಿನಿ ಅವರು ಎಲ್ಲ ಬದಲಾಗುತ್ತೆ, ನೀವೇನಾದ್ರೂ ಅದನ್ನೆಲ್ಲ ನೋಡಿ ಸುಮ್ನಾಗಿರ್ಬೇಕಷ್ಟೇ. ಅವರು ಅಶ್ವಿನಿ ನೀನ್ ಮನಸ್ಸು ಮಾಡಿದ್ರೆ ಒಬ್ಬ ಶ್ರೀಮಂತ ಹುಡುಗನ್ನೇ ಪಟಾಯಿಸಿ ಮದ್ವೆ ಮಾಡ್ಕೋಬಹುದು, ಎಲ್ಲ ಬಿಟ್ಟು ನಮ್ ದೇವರ ಸನ್ನಿಧಿ ಮನೆ ಮೇಲೆ ಯಾಕೆ ನಿನ್ನ ಕಣ್ಣು. ಇನ್ನು ದೇವಯಾನಿ ಮಾತಿಗೆ ಶಾಕ್ ಆದಂತ ಅಶ್ವಿನಿ ಅವರು ಅದು ನನಗೆ ಲಚಿಕೇತ್ ಮೇಲೆ ಲವ್ ಸ್ಟಾರ್ಟ್ ಆಗಿದೆ, ಅದಕ್ಕಾದ್ರೂ ನಾನು ಆ ಮನೆನ ಸೇರ್ಕೋಬೇಕು. ದೇವಯಾನಿ ಅವರು ಎದ್ ನಿಂತ್ಕೊಂಡು ಇವಳಿಗಿರೋ ಕಾನ್ಫಿಡೆನ್ಸ್ ನ ನೋಡಿದ್ರೆ ಮನಸ್ವಿನಿಯಾಗಿ ಮನೆಗೆ ಬಂದೇ ಬರ್ತಾಳೆ. ಜೊತೆ ಮದ್ವೆ ಆಗೋದಿಕ್ಕೆ ಏನೇ ಆದ್ರೂ ಬಿಡಬಾರ್ದು ಅಂತ ಕೂಲಿಂಗ್ ಗ್ಲಾಸ್ ನ ಕಣ್ಗ ಹಾಕೊಂಡಂತ ದೇವಯಾನಿ ಅವರು ನಗ್ತಾ ಅಶ್ವಿನಿ ಮುಖನ ನೋಡಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ.